I'm all ready. ಮೈಸೂರು ಸಿಲ್ಕ್ ಇನ್ನ ಒಂದು ಔಟ್ಫಿಟ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತು ನೀವು ನೋಡ್ಬೋದು ಪ್ರೀವಿಯಸ್ ಡೇ ಫೆಸ್ಟಿವಲ್ದು. ಸೊ ನಮ್ಮನೇಲೆಲ್ಲ ಪ್ರಿಪ್ರೇಷನ್ಸ್ ನಡೀತಿದೆ. ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ, ಕರ್ಜಿಕಾಯಿನ ಸುಡ್ಕೊತಾ ಇದ್ದೀವಿ. ಆ್ಯಂಡ್ ಸೊ ಫುಲ್ ಆಫ್ ಫೆಸ್ಟಿವಲ್ ವೈಬ್ಸ್ ಗೈಸ್. ಸೊ ನೋಡ್ಬೋದೆಲ್ಲ ಮನೆ ಫುಲ್ಲು ತಿಂಡಿಗಳನ್ನ ಮಾಡ್ಕೊಂಡು ಕೂತಿದ್ದೀವಿ ನಾವು. ಕರ್ಜಿಕಾಯಿ ಮಾಡೋಣ, ಕಡುಬುಗೆ ಏನೇನು ರೆಡಿ ಮಾಡ್ಕೊಬೇಕು, ಸೊ ಎಲ್ಲ ಕುತ್ಕೊಂಡು ಮಾತಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನನ್ನ ತಮ್ಮ ಎಷ್ಟು ಚೆನ್ನಾಗಿ ಅವನೇ ಹೂವು ಕಟ್ಟಿದ್ದಾನೆ ಅಂತ ಪೋಣಿಸಿದ್ದಾನೆ ಆ್ಯಕ್ಚುಲಾಗಿ. ಸೊ ವಿತೌಟ್ ಎನಿಬಡೀಸ್ ಹೆಲ್ಪ್ ಅವನೊಬ್ಬನೇ ಕೂತ್ಕೊಂಡು ಇಷ್ಟು ಪೋಣಿಸಿದ್ದಾನೆ. ಎಷ್ಟು ಕ್ಯೂಟಾಗಿ ಅದನ್ನ ಕ್ಲೀನಾಗಿ ಪೋಣಿಸ್ತಿದ್ದಾನೆ ಅಂತಂದರೆ ವಿ ಆರ್ ಆಲ್ ಲೈಕ್ ಶಾಕ್. ಅವ್ನಿಗೆ ಎಷ್ಟು ಇಷ್ಟ ಆಗುತ್ತೆ. ಈ ಹಬ್ಬಗಳು ಬಂದುಬಿಟ್ರೆ ಇವಂದೇ ಜಾಸ್ತಿ ಎಲ್ಲದಕ್ಕಿಂತ ಕೆಲಸಗಳು. ಸೊ ಎಷ್ಟು ಕ್ಯೂಟಾಗಿ ಪೋಣಿಸ್ತಿದ್ದಾನೆ, ನೀವು ನೋಡ್ಬೋದು ಅವನ್ನ. ಯಾರು ಹೇಳೋನು ಗೋಲು ಮಾಡ್ತೀಯಾ? ಹೆಂಗೆ ಕಲಿತೆ ಬಂಗಾರ ಇದೆಲ್ಲ ನೀನು? ನಮ್ಮ ಮನೆ ಮಗು ಇಲ್ಲಿ ಗಣೇಶ. ಎಸ್, ನಮ್ಮ ಮನೆ ಮಗು ಎಷ್ಟು ಕ್ಲೀನಾಗಿ ಒಂದೇ ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇದೆ. ಏನು ಅನ್ಕೊಳ್ಳಲ್ಲ, ಮಗು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದೆ. ಹಬ್ಬಕ್ಕೆ ಇಲ್ಲಿ ಗಣೇಶ ಅವ್ನು ಕೂರಿಸ್ತಾನೆ ಅಂತ ಎಷ್ಟು ಕ್ಲೀನ್ ಮಾಡ್ತಿದ್ದಾನೆ. ಅಲ್ಲೊಂದು ಕಡೆ ಕೂರಿಸ್ತಾನೆ, ಇಲ್ಲಿ ಆಚೆ ಕೂರಿಸ್ಬೇಕು ಅಂತ ಅವನೇ ಗಲೀಜಾಗಿದೆ ಅಂತ ಒಬ್ಬನೇ ತೊಳಿತಿದ್ದಾನೆ. ಫುಲ್ ಮೈಲಿ ತನಕ ಬಾ ಸ್ವಲ್ಪ. ಹಾಂ, ಅಲ್ಲಿ ಗಣೇಶ ಅಂಗಡಿ ಅಲ್ಲಿದೆ. ಅಲ್ಲಿಂದಾನೆ ಗಣೇಶ ತಗೊಂಡು ಇಲ್ಲಿ ಕೂರಿಸೋದು ಅಲ್ವಾ? ನೀವೇ ಕೂರಿಸ್ತಿದ್ದೀರಾ ಗೋಲು? ಏನೇನು ಹೆಂಗೆ ಕೂರಿಸ್ತೀಯಾ? ಒಂದು ಮಮ್ಮಿ ಬೆಡ್ಶೀಟ್ ತರ ಇಲ್ಲಿ ಹಾಕುತ್ತೆ. ಹಾಕಾದ್ಮೇಲೆ ಅದ್ರ ಕೆಳಗಡೆ ಒಂದು ಹಾಕ್ತಾರೆ, ಹಾಕ್ಬಿಟ್ಟು ಆಮೇಲೆ ಗಣೇಶ, ಆಮೇಲೆ ಹಿಂದಗಡೆ ಡೆಕೋರೇಷನ್ಸ್ಗೆಲ್ಲ ಫ್ಲವರ್ಸ್. ಓಕೆ, ಸೊ ಎವ್ರಿ ಇಯರ್ ಆಚೆ ಒಂದು ಕೂರಿಸ್ತಾನಲ್ವಾ ಗೋಲು? ಮುಂಚೆ ನಾನು ಮತ್ತೆ ಗುಡ್ಡು ಕೂರಿಸ್ತಾ ಇದ್ವಿ ಹಳೆ ಇದ್ರಾಗ ಗ್ಯಾರೇಜಲ್ಲಿ. ನಾನು ಗುಡ್ಡು ಕೂರಿಸ್ತಾ ಇದ್ವಿ ಒಂದು. ಈಗ ಗೋಲು ಕೂರಿಸ್ತಾನೆ. ಸಾಕು, ಇವಾಗ ಏನು ಮಾಡು, ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಡ್ಬೇಕು. ಸೊ ಮಮ್ಮಿ ಮತ್ತು ನಮ್ಮ ಅಜ್ಜಿ ಕುತ್ಕೊಂಡು ಇವಾಗ ಇಲ್ಲಿ ಹೂವು ಕಟ್ತಾ ಇದ್ದಾರೆ. ಅವನು ಬಿಟ್ಟಿದ್ನಲ್ಲ ಆ ಹೂವುಗಳನ್ನೆಲ್ಲ ಇವ್ರು ಕುತ್ಕೊಂಡು ಕಟ್ತಿದ್ದಾರೆ. ಅವ್ನು ಪೋಣಿಸಿದ್ದ, ಸೊ ಇವರು ಹೂವನ್ನ ಕಟ್ತಾ ಇದ್ದಾರೆ ಇವಾಗ. ನಾ ಬಂದೆ ಚಿನ್ನ. ವಾವ್, ಗೋಲು ಎಷ್ಟು ಕ್ಲೀನ್ ಮಾಡಿಬಿಟ್ಟಿದೀಯಾ ಅಷ್ಟು ಬೇಗ. ಸಾಕದೆಲ್ಲ ಹೋಗಲ್ಲ ಮಗನೆ, ಕೈ ನೋವು ಬರುತ್ತೆ, ಸುಮ್ಮನಿರು. ಕೈ ನೋವು ಬರುತ್ತೆ ಚಿನ್ನಮ್ಮ. ಇವಾಗ ಗಣೇಶನ ತೊಗೊಂಡು ಬಂದರು. ಗೋಲು ಮತ್ತು ಮಾಮ ಹೋಗ್ಬಿಟ್ಟು ತೊಗೊಂಡ್ಬಂದರು. ಗಣೇಶ ಒಂದು ಆಚೆ ಇಡೋದಕ್ಕೆ ಒಳಗಡೆ ಇರೋಕ್ಕೆ, ದೊಡ್ಡದು ಬಂದುಬಿಟ್ಟು ಒಳಗಡೆ ಇಡ್ತೀವಿ, ಚಿಕ್ಕದು ಮತ್ತು ಗೌರಿನ ಬಂದುಬಿಟ್ಟು ಹೊರಗಡೆ ಆಚೆಗಡೆ ಕೂರ್ಸೋಣ ಅಂತ ತಂದಿದ್ದಾನೆ. ಸೊ ಇವಾಗ ಅಲ್ಲಿಂದನೇ ಗಣೇಶ ತೊಗೊಂಬಂದಿದ್ದು. ಸೊ ನೀವು ನೋಡ್ಬೋದು ಕೆಳಗಡೆ ಅಂತೂ ನಮ್ಮ ಮನೆ ಹತ್ರ ಎಲ್ಲ ಕಡೆ ಗಣೇಶ, ಅಲ್ಲಿ ಆ ಕಡೆ ಎದುರುಗಡೆ ಇಟ್ಟಿದ್ದಾರೆ, ಇಲ್ಲಿ ನಮ್ಮ ಮನೆ ಕೆಳಗಡೆನೇ ಇಟ್ಟಿದ್ದಾರೆ. ಸೊ ಎಲ್ಲ ಕಡೆ ಗಣೇಶಗಳಿಟ್ಟು. ಸೊ ಈಗ ನಮ್ಮ ಅಜ್ಜಿಗೆ ನಾನು ಮೆಹಂದಿ ಹಾಕ್ತಿದ್ದೆ, ಅದು ನೋಡಿ ನನಗೂ ಹಾಕು ಅಂದೆ. ಸೊ ಅವ್ನ ಕೈಗೂ ಮೆಹಂದಿ ಹಾಕಿ ಈಗ ಊಟ ಕೂತ್ಕೊಂಡ್ವಿ. ಊಟಕ್ಕೆ ಜೋಳದ ರೊಟ್ಟಿ, ಬದನೆಕಾಯಿ ಗೊಜ್ಜು ಮತ್ತು ಮೊಸಪ್ಪು. ಸೊ ಇವಾಗ ಇದನ್ನು ತಿಂದು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು. ಸೊ ನನಗೆ ಜೋಳದ ರೊಟ್ಟಿ ತುಂಬಾ ಇಷ್ಟ. ಸೊ ಇದನ್ನ ತಿಂದು ಇವಾಗ ಹೋಗಿ ಮಲ್ಕೋಬೇಕು. ಈಗ ರಾತ್ರಿ ಫುಲ್ ಕೂತ್ಕೊಂಡು ನಾನು ಮೆಹಂದಿ ಹಾಕ್ಕೊಂಡೆ. ಇಲ್ಲಿ ಕ್ಲೀನಾಗೆ ಬಂತು, ಬಟ್ ಇದು ಸ್ವಲ್ಪ ಕಟ್ ಮಾಡಿ ದೊಡ್ಡದಾಗಿ ಮಾಡಿದ್ನ. ಇದನ್ನು ಇಲ್ಲಿ ಇದನ್ನ ಹಿಂಗೆ ಇಟ್ಕೊಂಡಿದ್ದೆ, ಇದನ್ನ ಹಿಂಗೆ ಮಾಡೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಇದು ಅವಾಗ ಹಸಿ ಇತ್ತು. ಸೊ ಹೀಗೆ ಇಟ್ಕೊಂಡು ಮಾಡಿದ್ದು ಸ್ವಲ್ಪ ಕಚ್ಚಿ ಬಿಚ್ಚಿ ಆಗೋಯ್ತು. ಇಲ್ಲಿ ಇಲ್ಲಲ್ಲ, ಬಟ್ ಓಕೆ, ಮ್ಯಾನೇಜಬಲ್.
ಇದೆಲ್ಲ ಪ್ರಾಪರಾಗಿ ಬಂದಿದೆ. ಸೊ ನಾಳೆ ನೋಡ್ಬೇಕು ಹೇಗೆ ಬರುತ್ತೆ ಕಲರ್ ಅಂತ. ಈಗ ಆಲ್ಮೋಸ್ಟ್ ಇದೆ. ಆ್ಯಂಡ್ ಈಗ ಟೈಮ್ ಆಲ್ರೆಡಿ 10:45 ಆಗಿದೆ. ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು. ಸೊ ಸ್ವಲ್ಪ ಇಲ್ಲೆಲ್ಲ ಬಂದಿದೆ, ಆಚೆ ಕಲರ್ ಬರ್ತಾ ಇದೆ. ಸೊ ಹೇಗಿದೆ ಗೈಸ್ ನನ್ನ ಮೆಹಂದಿ, ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲೇ ನನ್ನ ಚೀಕು ಮಲ್ಕೊತಿದ್ದು. ಸೊ ಅವನ ಜಾಗನ ನಾನು ಇವತ್ತಿಗೂ ಹಾಗೆ ಇಟ್ಟಿದ್ದೀನಿ. ಐ ಹ್ಯಾವೆಂಟ್ ಟೇಕನ್ ಹಿಸ್ ಬೆಡ್ ಆರ್ ಹಿಸ್ ಮಾಸ್ಕ್. ಸೊ ಅದು ಅಲ್ಲೇ ಇರಲಿ. ನನ್ನ ಪ್ರಕಾರ ಅವನು ಇಲ್ಲೇ ಮಲಗಿದ್ದಾನೆ ಅಂತ. ಸೊ ಲೆಟ್ ದಟ್ ಬಿ ದೇರ್ ಇಟ್ ಸೆಲ್ಫ್. ಸೊ ನನ್ನ ಮೆಹಂದಿ ನಿಮಗೆ ಇಷ್ಟ ಆಗಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಓಕೆ ಗೈಸ್, ಈಗ ನಾನು ಹೋಗಿ ಮಲ್ಕೋತೀನಿ. ವಿಲ್ ಮೀಟ್ ಯು ಆಲ್ ಇನ್ ಮಾರ್ನಿಂಗ್. ಬಾಯ್, ಗುಡ್ ನೈಟ್. The next day. ಸೊ ಮಾರ್ನಿಂಗ್ ನೋಡಿ ಗೈಸ್ ಕಲರ್ ಹೇಗೆ ಬಂದಿದೆ ಅಂತ. ಸೊ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಡಾರ್ಕ್ ಬರುತ್ತೆ. ಸೊ ಮಾರ್ನಿಂಗಿಗೆ ಇಷ್ಟು ಬಂದಿದೆ ಗೈಸ್. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ರೆಡಿ ಆಗಬೇಕು. ಸೊ ಮುಖಕ್ಕೆ ಫಸ್ಟು ಸ್ವಲ್ಪ ಐಲೈನರ್ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ದೆನ್ ನಾನು ಯಾವ ಸೀರೆ ಹುಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಎಸ್, ಸೊ ಲೆಟ್ಸ್ ಗೋ ಗೆಟ್ ರೆಡಿ. ಸೊ ನಾನೀಗ ಇದೇ ಸೀರೆನ ಉಡ್ತಾ ಇರೋದು. ಸೊ ಈ ಸೀರೆನ ಉಟ್ಕೊಂಡು ಬಂತು. ಐ ಮೀಟ್ ಯು ಗೈಸ್. ಎಸ್ ಗೈಸ್, ಐ ಆಮ್ ಟೋಟಲಿ ರೆಡಿ. ಸೊ ಹೀಗಿದೆ ನನ್ನ ಒಂದು ಲುಕ್. ನೋಡಿದ್ರಿ ನನ್ನ ಈಗ ಹೇಗಿದೆ ಅಂತ. ಈ ಲುಕ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಐ ಆಮ್ ಆಲ್ ರೆಡಿ. ಈಗ ಇದು ಗೋಲು ಕೂಡಿಸಿರೋದು ಗಣೇಶ ಆಚೆಗಡೆ. ಸೊ ಅಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು ನಮ್ಮ ಗೋಲು ಎಷ್ಟು ಕ್ಯೂಟಾಗಿ ಎಲ್ಲ ಮಾಡಿದ್ದಾನೆ. ಸಖತ್ತಾಗಿ ಮಾಡಿದ್ದಾನೆ. ನಮ್ಮ ಬೇಬಿ ಮಾಡಿರೋದು ಇದು ಫುಲ್ಲು. ಸೊ ಇಲ್ಲಿ ಈ ಥರ ಮಾಡಿದ್ದೀವಿ. ಆ್ಯಂಡ್ ಹೊಸ್ಲಿಗೆ ಈ ಥರ ಮಾಡಿ ಸ್ವಲ್ಪ ಹಳಸಿದೆ, ಬಟ್ ತುಂಬ ಕ್ಯೂಟಾಗಿ ಬಂದಿದೆ. ದೆನ್ ಇವಾಗ ಮನೆ ಒಳಗಡೆ ಈ ಸತಿ ನಾವು ದೇವ್ರ ಮನೆ ಒಳಗಡೆ ಕೂರಿಸಿರೋದು. ಯೂಶ್ವಲಾಗಿ ಆಚೆ ಕೂರಿಸ್ತಾ ಇದ್ದಿದ್ದು, ಬಟ್ ಈ ಸತಿ ದೇವ್ರ ಮನೆ ಒಳಗಡೆ ಕೂರಿಸ್ಬಿಟ್ಟಿದ್ದಾರೆ. ಸೊ ಹೀಗೆ ಮಾಡಿದ್ದೀವಿ ಡೆಕೋರೇಷನ್ಸ್ನ. ಆ್ಯಂಡ್ ಇಲ್ಲಿ ಈಗ ಫುಡ್ ಪ್ರಿಪರೇಷನ್ಸ್ ನಡೀತಾ ಇದೆ ಮಧ್ಯಾಹ್ನಕ್ಕೆ. ಸೊ ಆಲೂ, ಆನಿಯನ್ಸ್, ಗೋಲು ಇಸ್ ಹೆಲ್ಪಿಂಗ್ ಎವ್ರಿಬಡಿ ಹಿಯರ್. ಸೊ ಗೋಲು ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಅವನು ಎಲ್ಲರಿಗೂ ಹೆಲ್ಪ್ ಮಾಡ್ತಿರ್ತಾನೆ. ಯಾರೇ ಕುಕ್ ಮಾಡ್ತಿದ್ರು ಇಲ್ಲಿ ಕಮೆಂಟ್ ಹೆಲ್ಪ್. ಸೊ ಇಲ್ಲಿ ಮಮ್ಮಿ ಎಲ್ಲ ಸೇರಿಕೊಂಡು ಅಡುಗೆಗಳನ್ನ ಮಾಡ್ತಾಯಿದ್ದಾರೆ, ಎಲ್ಲದಕ್ಕೂ ಪ್ರಿಪರೇಷನ್ಸ್ ಎಲ್ಲ. ಸೊ ಮಾರ್ನಿಂಗ್ ನಾನು ಈ ಸೀರೆ ಹುಟ್ಟಿದ್ದೆ. ಸೊ ಇದೊಂದು ಸ್ವಲ್ಪ ಹೊತ್ತು ಹುಟ್ಬಿಟ್ಟು ಅಗೇನ್ ಐ ಚೇಂಜ್ಡ್ ಮೈ ಸ್ಯಾರಿ. ಇವಾಗ ನಾನು ಸ್ಯಾರಿ ಚೇಂಜ್ ಮಾಡಿದೆ. ಸೊ ದಿಸ್ ಇಸ್ ಮೈ ಅದು ಸ್ಯಾರಿ. ಸೊ ಇದು ಕೂಡ ಮೈಸೂರು ಸಿಲ್ಕೇನೆ. ಸೊ ಈ ಕಲರ್ ಬ್ರೈಟ್ ಆಗಿದೆ ಅಂತ ಅಂದರು ಆ ಕಲರ್ಗಿಂತ. ಸೊ ಐ ಜಸ್ಟ್ ಚೇಂಜ್ ಟು ದಿಸ್ ಸ್ಯಾರಿ ಕಲರ್. ಸೊ ಹೇಗಿದೆ ಇದು? ಸೊ ಈಗ ಫೈನಲ್ ಆಗಿ ಊಟಕ್ಕೆ ಬಂದು ಕೂತ್ಕೊಂಡ್ವಿ. ಗೋಲಿಲಿ ಆಲ್ರೆಡಿ ಗೋಬಿ ಕಬಾಬ್ ತಿಂತಾ ಇದ್ದಾನೆ. ಸೊ ಊಟಕ್ಕೆ ಆ್ಯಸ್ ಯೂಶ್ವಲ್ ಹಬ್ಬಕ್ಕೆ ಏನೇನು ಮಾಡ್ತಾರಲ್ಲ ಅದನ್ನೇ ಮಾಡಿರೋದು. ಕೋಸಂಬರಿ, ಆಮೇಲೆ ಬಾಳೆಕಾಯಿ ಪಲ್ಯ, ಆಮೇಲೆ ಆಲೂ ಗೋಬಿ ಕಬಾಬು, ಆಮೇಲೆ ಆಲೂ ಪಲ್ಯ, ಹುಸ್ಲಿ, ಆಮೇಲೆ ಕಡುಬು ಆ್ಯಂಡ್ ಚಿತ್ರಾನ್ನ, ಪುಳಿಯೋಗರೆ, ವಡೆ ಮತ್ತು ಬೋಂಡ ಬಂದುಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಸೊ ಅದನ್ನು ನನಗೆ ಪ್ರಾಪರಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅನ್ನ, ಸಾಂಬಾರು. ಸೊ ಆ್ಯಸ್ ಯೂಶ್ವಲ್ ಹಬ್ಬದ ಊಟ ಹೊಟ್ಟೆ ತುಂಬ ತಿಂದಿದ್ದಾಯಿತು. ಸೊ ಇಲ್ಲಿ ಜೋರು ಮಳೆ ಬರ್ತಾ ಇದೆ. ಹಬ್ಬದ ದಿನ ಮಳೆ. ಸೊ ನನ್ನ ಬಳೆಗೆ ನೋಡ್ಬೋದು ನೀವು, ಇಲ್ಲೂ ಹಾಕಿದ್ದೀನಿ ಆ್ಯಂಡ್ ಈ ಕೈಗೂ ಹಾಕ್ಕೊಂಡಿದ್ದೀನಿ. ಈಗ ಕಾಣಿಸ್ತಿದೆ ಗೈಸ್ ನನ್ನ ಬಳೆ. ಸೊ ನನ್ನ ಬಳೆಗಳಿಗೂ ತುಂಬ ಇಷ್ಟ. ಬಳೆಗಳಂದರೆ ನಂಗೆ ತುಂಬ ಇಷ್ಟ ಅಲ್ವಾ. ಸೊ ಬಳೆಗಳ ಜೊತೆಗೆ ಒಂದು ಸ್ವಲ್ಪ ಫೋಟೋಸ್ ತೊಗೊತಾ ಇದ್ದೆ. ಇಲ್ಲಿ ಎಲ್ಲ ಲೇಡೀಸ್ ಕೂತ್ಕೊಂಡು ಮಾತಾಡಿಕೊಂಡು ಇಲ್ಲಿ ದಾರಗಳು ಕಟ್ಕೋತಾ ಇದ್ದಾರೆ. ಆ್ಯಂಡ್ ಆ ಕಡೆ ನೀವು ನೋಡ್ಬೋದು ಅಲ್ಲಿ ಗೋಲು ಏನು ಮಾಡ್ತಾ ಇದ್ದಾನೆ ಅಂತ. ಸೊ ಅಲ್ಲಿ ಅವನು ಮೆಹಂದಿ ಹಾಕ್ತಾ ಇದ್ದಾನೆ. ಸೊ ಇವರು ಇಲ್ಲಿ ಬ್ಯುಸಿಯಾಗಿ ಮಾತಾಡಿಕೊಂಡು ಎಲ್ಲ ಇಲ್ಲಿ ಅರ್ಶಿನ ಕುಂಕುಮ ತಗೋತಿದ್ದಾರೆ. ಸೊ ನೀವು ನೋಡ್ಬೋದು ಗೋಲು ಹೇಗೆ ಮೆಹಂದಿ ಹಾಕ್ತಿದ್ದಾನೆ ಅಂತ. ಸೊ ಗೋಲಿಗೆ ಇದೆಲ್ಲ ತುಂಬ ಇಷ್ಟ, ಈ ಕೆಲಸಗಳೆಲ್ಲ ನಮ್ಗಳ ಜೊತೆ ಕೂತ್ಕೊಂಡು ಮಾಡೋದಕ್ಕೆ. ಸೊ ನೀವು ನೋಡಿ ಎಷ್ಟು ಚೆನ್ನಾಗಿ ಮೆಹಂದಿ, ಎಷ್ಟು ಕ್ಯೂಟಾಗಿ, ಎಷ್ಟು ಸಿನ್ಸಿಯರಾಗಿ ಮೆಹಂದಿ ಹಾಕ್ತಿದ್ದಾನೆ ಅಂತ ಅವನು.
ಆ್ಯಂಡ್ ಎಲ್ಲ ಊಟ ಆದಮೇಲೆ ಮಧ್ಯಾಹ್ನ ಹೀಗೆ ಮೆಹಂದಿ ಹಾಕ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಅಲ್ಲಿ ಅಜ್ಜಿ ಮಲ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಮಮ್ಮಿ ದೊಡ್ಡಿ ದೀಪಿಕಾ ಆಂಟಿ ಎಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ. ಸೊ ಇದು ನನ್ನದು ಇನ್ನೂ ಒಂದು ಔಟ್ಫಿಟ್ ಈವ್ನಿಂಗಿಗೆ ಹಾಕಿದ್ದೀನಿ. ಬಳೆ ಅಂತೂ ಸಕ್ಕತ್ತಾಗಿದೆ, ಕೈ ತುಂಬ ಬಳೆ ಹಾಕೊಳ್ಳೋದು ನಂಗೆ ತುಂಬ ಇಷ್ಟ. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಅಲ್ವಾ. ಸೊ ಇದು ನನ್ನ ಥರ್ಡ್ ಔಟ್ಫಿಟ್ ಗೈಸ್. ಹೇಗೆ ಕಾಣಿಸ್ತಿದೆ ಈ ಔಟ್ಫಿಟ್, ಇದ್ರಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಎಸ್ ಗೈಸ್, ಸೊ ನಮ್ಮ ಗೋಲು ಎಷ್ಟು ಕ್ಯೂಟಾಗಿ ರೆಡಿ ಆಗಿದೆ. ಗೋಲು ಎಲ್ಲಿ ತೊಗೊಂಡಿದ್ದು ಡ್ರೆಸ್? ಗೋಲು ಮಾನ್ಯವರಲ್ಲಿ ತೊಗೊಂಡಿದ್ದಾನೆ. ವಾವ್, ಬ್ಯೂಟಿಫುಲ್. ಸೊ ಗಣೇಶ ಹಬ್ಬ ಅಂದ್ರೇ ಬರೀ ಈ ಥರ ಸೌಂಡ್ಗಳೇ. ಮನೆ ಆಚೆ ಕಡೆಗೆ ಸೌಂಡ್ ಆಗ್ತಿದೆ ಅಂತ ಬಂದು ನೋಡಿದ್ರೆ ಇಲ್ಲಿ ಯಾರೋ ಗಣೇಶ ಎತ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನನ್ನ ಬೇಬಿ ಗೋಲು ಮದು ಇದು ಥರ್ಡ್ ಔಟ್ಫಿಟ್, ಬೆಳಗಿಂದ ಥರ್ಡ್ ಔಟ್ಫಿಟ್. ನಾನು ಗೋಲು ಎತ್ತು 3 ಔಟ್ಫಿಟ್ಸ್ ಹಾಕೋತಾ ಇದ್ದೀವಿ ಅಲ್ವಾ ಗೋಲು? ಇದು ಸಖತ್ತಾಗಿದೆ ಗೋಲು. ವಾವ್, ಲುಕಿಂಗ್ ಸೋ ಕ್ಯೂಟ್. ಇದು ಅವನಿಗೆ ಗೊತ್ತಿಲ್ಲ ಗೈಸ್, ನಾನು ವಿಡಿಯೋ ತೆಗಿತಿರೋದನ್ನ ಸುಮ್ಮನೆ ಸಿಕ್ಸಿದ್ದೀನಿ. ಆಮೇಲೆ ಗೊತ್ತಾಯ್ತು ಅವನಿಗೆ ನಾನು ಸಿಕ್ಸಿದ್ದೀನಿ ಅಂತ. ಸೊ ಇಲ್ಲಿ ಈಗ ಈವ್ನಿಂಗ್ ಎಲ್ಲ ನೆಂಟೆಲ್ಲ ಬಂದಿದ್ರು ಮನೆಗೆ ಅರ್ಶಿನ ಕುಂಕುಮ ತೊಗೊಳೋದಕ್ಕೆ. ಸೊ ಸಾಯಂಕಾಲ ಆಗ್ತಾ ಆ್ಯಸ್ ಯೂಶ್ವಲ್ ದ ಸೇಮ್ ರಿಚುವಲ್ ಇರುತ್ತೆ ಅಲ್ವ ಎಲ್ಲರ ಮನೆಯಲ್ಲೂ, ಅರ್ಶಿನ ಕುಂಕುಮ ಕೊಡೋದು ತೊಗೊಳೋದು. ಸೊ ದಿ ಸೇಮ್ ಥಿಂಗ್ ಹ್ಯಾಪೆಂಡ್. ಸೊ ಹೀಗೆ ನಮ್ಮ ಡೇ ಎಂಡ್ ಆಗಿದ್ದು. ಸೊ ಎಸ್ ಗೈಸ್, ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದು ಆಯಿತು ನಂದು. ಸೊ ಇನ್ನು ಬಳೆ ಎಲ್ಲ ಹಾಗೆ ಇದೆ, ಬಳೆನೆಲ್ಲ ಬಿಚ್ಚಿಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಸೊ ಎಸ್, ಟುಡೇ ಐ ಹ್ಯಾಡ್ ಅ ರಿಯಲಿ ಗುಡ್ ಡೇ. ಸೊ ಹೇಗೋಯ್ತು ನೆನ್ನೆ ಇವತ್ತು ಅಂತ ನೀವು ನೋಡಿದ್ದೀರಾ. ಸೊ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಐಲ್ ಮೀಟ್ ಯು ಆಲ್ ಅಗೇನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.